ರೀತಿ ಎಚ್ ಕೆ ಪಾಟೀಲ್ ಸಾಹೇಬರಿಗೆ, ಆರ್ಮಿ ತಿಮ್ಮಾಪುರ್ ಸಾಹೇಬರಿಗೆ, ಬಾಗಲಕೋಟೆ ಉಪಚುನಾವಣೆಯ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಬಾಗಲಕೋಟೆಗೆ ಬಂದಿರುವ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀಯುತ ಆರ್.ಬಿ. ತಿಮ್ಮಾಪುರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತ ಹುನಗುಂದ ಮತಕ್ಷೇತ್ರದ ಶಾಸಕರು, ನಮ್ಮ ನಾಯಕರು ಆದಂತ ವಿಜಯಾನಂದ್ ಕಾಶ್ಯಪ್ನವರಿಗೂ ಕೂಡ ಈ ಒಂದು ಸಾರ್ವಜನಿಕ ಸಭೆಗೆ ಸ್ವಾಗತ ಸಂಸ್ಥೆಯ ಅಧ್ಯಕ್ಷರಾದಂತಹ ಅಯ್ಯೂಬ್ ಪುಣೇಕರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರುತ್ತೇನೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಗೆ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ವೇದಿಕೆಯ ಮೇಲೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ವೇದಿಕೆಯ ಮೇಲೆ ಆಸೀನರಾದಂತ ಮಲ್ಲಿಕಾರ್ಜುನ್ ಚರಂತಿಮಠ್ ಇವರಿಗೂ ಕೂಡ, ನಾಗರಾಜ್ ಹತ್ಲಿ ಅವರಿಗೂ, ಆಮೇಲೆ ನಜೀರ್ ಕಂಗ್ರವಳ್ಳಿ, ಆರ್.ಎಚ್. ಪೆಂಡಾರ್, ದಂಡಿ ಇವರೆಲ್ಲರಿಗೂ ವೇದಿಕೆಯ ಮೇಲೆ ಆಸೀನರಾದಂತೇನೆ. ಅದೇ ರೀತಿ ನಮ್ಮ ಗೃಹ ಸರ್ಕಾರದ ಹಿರಿಯ ಸಚಿವರಾದಂತಹ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಹಾಗೂ ಮಾದರಿ ನಾಯಕರಾಗಿ ಇವತ್ತು ಹೊರಹೊಮ್ಮಿದ್ರು ಅನ್ನೋದನ್ನ ನಾವು ಯಾರು ಕೂಡ ಮರೆಯುವಾಗಿಲ್ಲ. ಅವರ ನೆನಪುಗಳು, ಅವರ ಏನು ಆಶಾಭಾವಗಳು ನಮ್ಮ ಹಾಗೂ ಮಾಜಿ ಶಾಸಕರೇ, ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳೇ ಹಾಗೂ ನಮ್ಮ ಪಕ್ಷದ ಎಲ್ಲ ಜನಾಂಗದ ಎಲ್ಲ ಸಮುದಾಯದ ಇವತ್ತು ತಾಯಂದರಿಗೆ ಮುಗಿಸುವುದರ ಮುಖಾಂತರ ಇವತ್ತು ನಿಮ್ಮ ತಾಯಂದರ ಸಂಖ್ಯೆಯನ್ನು ನೋಡಿದ್ರೆ ಇವತ್ತು ಅಂತ ಯಾರಾದ್ರೊಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇವತ್ತು ಗಟ್ಟಿದವರಿ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ನಮ್ಮ ತಾಯಿಯನ್ನೇ ಸಿದ್ದರಾಮಯ್ಯ ಸಾಹೇಬರು ಬಹುತೇಕ ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ಸೇರಿ ನೋಡಿದ್ರೆ ಇವತ್ತು ಉಮೇಶ್ ಬೇಟಿಯವರ ಕೆಲವು 100% ಸತ್ಯ ಅನ್ನೋ ಮಾತನ್ನ ಇವತ್ತು ನಾವು ಕನಸಿತ್ತು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರ ಕನಸನ್ನ ನನಸು ಮಾಡಿ ಇವತ್ತು ಶಂಕುಸ್ಥಾಪನೆಯನ್ನ ಈಗಾಗಲೇ ಅನುದಾನವನ್ನು ಕೊಟ್ಟು ಮಾಡಿ, ಆದ್ರೆ ಇಲ್ಲಿರುವಂತಹ ಅಭ್ಯರ್ಥಿ ಯಾವುದೇ ಅಭಿವೃದ್ಧಿಯನ್ನು ಮಾಡದೆ ಇವತ್ತು ಅವರು ಸ್ವಂತ ಸಂಸ್ಥೆಯನ್ನು ಇಟ್ಕೊಂಡು ಇವತ್ತು ಯಾರಿಗೂ ಕೂಡ ಅದೇ 2 ವರ್ಷ ಅವಧಿಯನ್ನ ಇವತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ತರಬೇಕಂದ್ರೆ ಅವ್ರ ಪುತ್ರನಿಗೆ ನೀವು ವೋಟ್ ಹಾಕಿ ಉಮೇಶ್ ಬೇಟಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನನ್ನ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಂಡು ನಾನು 2 ಮಾತು ಮುಗಿಸ್ತೇನೆ. ಜೈ ವಿಜಯಾನಂದ್ ಕಾಶ್ಯಪ್ನವರವರೇ, ನವಲಗುಂದದ ಶಾಸಕರು ಗೆಳೆಯರು ಆದ ಮಾನ್ಯ ಎನ್.ಎಚ್. ಕೋನರೆಡ್ಡಿ ಅವರೇ, ನಡೆದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ, ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ, ಕಾಂಗ್ರೆಸ್ಸಿನ ಹುರಿಯಾಳು ಗೆಳೆಯ ಉಮೇಶ್ ಮೇಟಿ ಅವರೇ, ನಡೆದಿರ್ತಕ್ಕಂಥ ತಾಯಿ ಅವರು 9 ವರ್ಷಗಳ ಕಾಲ 2008ರಿಂದ 13ರವರೆಗೆ, ಆಮೇಲೆ 19ರಿಂದ 23ರವರೆಗೆ 9 ವರ್ಷಗಳ ಕಾಲ ಸರ್ಕಾರವನ್ನು ನಡೆಸಿದ್ದಾರೆ. ಯಾವತ್ತೂ ಕೂಡ
ಕರ್ನಾಟಕದ ಜನರು ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ಬಂದಿಲ್ಲ. ಕರ್ನಾಟಕದ ಜನರು ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ಬಂದಿಲ್ಲ. 2008ರಲ್ಲೂ ಕೂಡ 110 ಸ್ಥಾನಗಳನ್ನು ಗೆದ್ದರು. 2008ರಲ್ಲಿ ಎಷ್ಟು ಗೆದ್ದಿದ್ರು? 110 ಸ್ಥಾನಗಳು. ಸರ್ಕಾರ ಮಾಡಬೇಕಾದ್ರೆ ಕನಿಷ್ಠ ಒಂದು ಪಕ್ಷ 113 ಸ್ಥಾನಗಳನ್ನು ಗೆಲ್ಲಬೇಕು, ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು. ಅವ್ರು ಗೆದ್ದಿದ್ದದ್ದು ಬರೀ 110 ಸ್ಥಾನಗಳು 2008ರಲ್ಲಿ. ಆಮೇಲೆ 2023ರಲ್ಲಿ ಅವರು ಗೆದ್ದದ್ದು 104 ಸ್ಥಾನಗಳನ್ನು ಮಾತ್ರ. 104 ಸ್ಥಾನಗಳನ್ನು ಮಾತ್ರ. 2 ಬಾರಿನೂ ಕೂಡ ಅವರಿಗೆ ಸರ್ಕಾರ ಮಾಡೋಷ್ಟು ಬಹುಮತ ಬಂದಿರಲಿಲ್ಲ. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗುತ್ತದೆ. ಈ ರಾಜ್ಯದ ಜನ ಸ್ವತಂತ್ರ ಭಾರತದಲ್ಲಿ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿಲ್ಲ. ಕರ್ನಾಟಕದ ಜನ ಅವರು ಅಧಿಕಾರಕ್ಕೆ ಬಂದದ್ದು ಹಿಂಬಾಗಲಿನಿಂದ ಅಧಿಕಾರಕ್ಕೆ ಬಂದರು. ಜೊತೆಗೆ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದರು. ಒಬ್ಬೊಬ್ಬ MLAಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು. ಸುಮಾರು 25-30 ಕೋಟಿ ರೂಪಾಯಿಗಳನ್ನು ಕೊಟ್ಟು MLAಗಳನ್ನು ಖರೀದಿ ಮಾಡಿ ಕೊಂಡ್ಕೊಂಡ್ರು. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ MLAಗಳನ್ನು ಕೊಂಡ್ಕೊಳ್ಳಿಕ್ಕೆ ಹಣ ಎಲ್ಲಿಂದ ಬರ್ತು ಅವ್ರಿಗೆ? ಬಿಜೆಪಿಯವರು ಬಹಳ ಸಜ್ಜನರಾಗಿ ಪ್ರಾಮಾಣಿಕರಾಗಿ ಮಾತಾಡ್ತಾರೆ. ಎಲ್ಲಿಂದ ಬರ್ತು ಹಣ? ಉಪಚುನಾವಣೆಗಳನ್ನು ಮಾಡಿದ್ರು, ರಾಜೀನಾಮೆ ಕೊಟ್ಟರು MLAಗಳೆಲ್ಲ. ಉಪಚುನಾವಣೆಗಳು ಮಾಡಿದ್ರು, ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ರು. ಆ ಹಣ ಎಲ್ಲಿಂದ ಬಂತು? ಇದನ್ನ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಮಾತುಗಳನ್ನ ಅವರಲ್ಲಿ ನೀವೆಲ್ಲರೂ ಕೂಡ ಅವರಿಗೆ ಕೇಳಬೇಕು ಅಂತಕ್ಕಂಥ ಈ ಪ್ರಶ್ನೆಯನ್ನ ಕೇಳಿ ಅವರಿಗೆ ಉತ್ತರವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಈಗ ನಮಗೆ ಮಾತಾಡ್ತಾರೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಅದು ಯಾರು ಹೇಳೋದು? ಶ್ರೀಮಾನ್ ಯಡಿಯೂರಪ್ಪನವರು ಹೇಳ್ತಕ್ಕಂಥ ಮಾತುಗಳು. ಯಡಿಯೂರಪ್ಪನವರೇ ಭ್ರಷ್ಟರಾಗಿದ್ದಂಥ ಮುಖ್ಯಮಂತ್ರಿ. ಅವರ ಮಗ ವಿಜಯೇಂದ್ರ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಾಲದಲ್ಲಿ ಬಹಳಷ್ಟು ಅವ್ಯವಹಾರಗಳನ್ನು ಮಾಡಿ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥವ್ರು. ಇದು ನಾನು ಹೇಳೋದಲ್ಲ, ಯತ್ನಾಳ್ ಹೇಳಿರೋದು. ನಾನು ಹೇಳಿದ್ರೆ ರಾಜಕೀಯವಾಗಿ ಹೇಳ್ದ ಅಂತ ಹೇಳ್ತಾರೆ. ಯತ್ನಾಳ್ ಅವ್ರ ಪಕ್ಷದಲ್ಲೇ ಇದ್ಕೊಂಡು ಹೇಳಿರೋದು. ಆಗ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ರು, ಅವ್ರು ಇನ್ನೂ ಎಕ್ಸ್ಪೆಲ್ ಆಗಿರಲಿಲ್ಲ. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗಲೇ ಹೇಳದ್ದು. ಆದ್ರಿಂದ ಅವರು ಸುಳ್ಳು ಹೇಳ್ತಾರೆ ಅಂತಕ್ಕಂಥದ್ದು ಯತ್ನಾಳ್ ಅವರ ಭ್ರಷ್ಟರು ಅಂತ ಹೇಳೋದ್ರ ಮೂಲಕ ಎಂಥ ವಿಪರ್ಯಾಸ ಇದು ಅಂತಕ್ಕಂಥದ್ದನ್ನು ತಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಹೆಂಗೆ ಮಾನ ಮರ್ಯಾದೆ ಏನು ಇಲ್ಲೇನೆ ಇವರು ನಮ್ಮ ಸರ್ಕಾರನ ಭ್ರಷ್ಟ ಸರ್ಕಾರ ಅಂತ ಹೇಳ್ತಾರೆ. ನನಗಂತೂ ಅರ್ಥ ಆಗೋದಿಲ್ಲ ರಾಜಕೀಯವಾಗಿ ಹೇಳ್ತಕ್ಕಂಥ ಮಾತುಗಳು. ಬಟ್ ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರಂತ ನಿಸ್ಸೀಮರು ಯಾರು ಇಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. ಆಗ ಆಯ್ತಪ್ಪ, ಅದು 9 ವರ್ಷ ಅಧಿಕಾರದಲ್ಲಿ ಇದ್ರು, ಇಂತಿಂಥ ಕೆಲಸ ಮಾಡಿದ್ದೀವಿ ಅಂತ ಜನರ ಮುಂದೆ ಇಡ್ಲಿ. ಇಂತಿಂಥ ಕೆಲಸ ಮಾಡಿದ್ದೀವಿ. ಏನು ಅಧಿಕಾರದಲ್ಲಿದ್ದಾಗ ಏನು ಮಾಡಲಿಲ್ಲ ಅವರು. 4 ವರ್ಷ ಇದ್ರಲ್ಲ, 19ರಿಂದ 23ರವರೆಗೆ ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಬರೀ ಲೂಟಿ ಹೊಡ್ಕೊಂಡಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಲೂಟಿ ಹೊಡ್ಕೊಂಡಿದ್ರು. ಅವ್ರು ಬಿಟ್ಟೋಗಿರ್ತಕ್ಕಂಥ ಬಿಲ್ಗಳನ್ನ ಈಗ ತೀರಿಸ್ತಾ ಇದ್ದೀವಿ ನಾವು.
ಸುಮಾರು 29,000 ಕೋಟಿ ಬಾಕಿ ಬಿಲ್ಲುಗಳನ್ನು ಬಿಟ್ಟೋಗಿದ್ರು. ಅದರಲ್ಲಿ 24,000 ಕೋಟಿಯನ್ನು ತೀರಿಸಿದ್ದೇನೆ. 24 ಕೋಟಿ ತೀರಿಸಿದ್ದೇನೆ. ಸೊ ಅವರೇನು ಮಾಡಲಿಲ್ಲ. ಈಗ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಇನ್ನು 3 ವರ್ಷ ತುಂಬಿಲ್ಲ. ನಾವು 23 ಪೂರ್ವದಲ್ಲಿ ಈ ರಾಜ್ಯದ ಜನತೆಗೆ ಭರವಸೆಗಳನ್ನು ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದರೆ ಈ ಭರವಸೆಗಳನ್ನು ಈಡೇರಿಸ್ತೇವೆ. ಅದ್ರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದು. ಈಗ ನಾವು ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. 3 ವರ್ಷದಿಂದ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವೋ ಇಲ್ಲ? ಏನ್ರಮ್ಮ, ಜಾರಿ ಮಾಡಿದ್ದೇವೋ ಇಲ್ಲ? ಏನ್ರಿ ಜಾರಿ ಮಾಡಿದ್ದೇವೋ ಇಲ್ಲ? ಜಾರಿ ಮಾಡಿದ್ದೀವಿ. 5 ಗ್ಯಾರಂಟಿ ಯೋಜನೆಗಳು ಯಾವ್ಯಾವು? ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಯುವ ನಿಧಿ ಯೋಜನೆ. ಶಕ್ತಿ ಯೋಜನೆಯಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ, ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 7 ಕೋಟಿನಲ್ಲಿ 3.5 ಕೋಟಿ ಜನ ಹೆಣ್ಮಕ್ಳಿದ್ದಾರೆ. ಆ 3.5 ಕೋಟಿ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಟ್ರಾವೆಲ್ ಮಾಡಬಹುದು, ಪ್ರಯಾಣ ಮಾಡಬಹುದು. ಯಾವತ್ತಾದ್ರೂ ಬಿಜೆಪಿ ಮಾಡಿದೆಯಾ ಇದನ್ನ? ಎಲ್ಲಾದ್ರೂ ಮಾಡಿದೆಯಾ? ಈಗ ಕೇರಳದಲ್ಲಿ ಮಾತ್ರ ನಮ್ಮ ಸರ್ಕಾರ ಬಂದ್ರೆ, ಅಧಿಕಾರಕ್ಕೆ ಬಂದ್ರೆ ಕೇರಳದಲ್ಲಿ ಅಲ್ಲೂ ಚುನಾವಣೆ ನಡೀತಾ ಇದೆ. 9ನೇ ತಾರೀಕು ಸಾರ್ವಜನಿಕ ಚುನಾವಣೆ. ಅಲ್ಲಿ 9ನೇ ತಾರೀಕು ನಾವು ಗೆದ್ರೆ ನಾವು ಶಕ್ತಿ ಯೋಜನೆ ರೀತಿ ಕರ್ನಾಟಕದಲ್ಲಿ ಹೇಗೆ ಮಾಡಿದ್ದೀವಿ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಅಲ್ಲೂ ಕೂಡ ಮಾಡ್ತದೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ. ನಾವು ಕೊಟ್ಟ ಮೇಲೆ ಹಿಂದೆ ಹೋಗಲ್ಲ. ನುಡಿದಂತೆ ನಡೆದಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ನಾವು ಮಾಡಿದ್ದೀವಲ್ಲ, ಗೃಹ ಜ್ಯೋತಿ 200 ಯೂನಿಟ್ ವರೆಗೆ, ಅವರು ಪಟ್ಟಣದವರಾಗ್ಬೋದು, ಹಳ್ಳಿಯವರಾಗ್ಬೋದು, 200 ಯೂನಿಟ್ ವರೆಗೆ ಯಾರು ಕೂಡ ಬಿಲ್ ಕಟ್ಟಾಗಿಲ್ಲ, ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.